ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಚರ್ಚೆಯ ಬಗ್ಗೆ ನಾನು ಈಗಾಗಲೇ ಮಾತನಾಡಿದೆ. ಆ ಚರ್ಚೆಯ ತಿರುಳಿರೋದು ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿದ್ದಾವೆ. ಇದು ಟೆನ್ಷನಿಗೂ ಕಾರಣ ಆಗಿದೆ. ಪ್ರತಿದಿನ ಮೊಟ್ಟೆ ಸೇವಿಸೋರು ಪೌಷ್ಟಿಕಾಂಶಯುಕ್ತ ಆಹಾರ ಅನ್ನೋ ಕಾರಣಕ್ಕಾಗಿ ಮೊಟ್ಟೆಯನ್ನ ತಮ್ಮ ಡೈಲಿ ರೊಟೀನ್ನಲ್ಲಿ ಅದರ ಆಹಾರದ ಭಾಗವನ್ನಾಗಿ ಮಾಡಿಕೊಂಡವರು, ಇವರಿಗೆಲ್ಲ ಆತಂಕ ಶುರುವಾಗಿದೆ. ಮೊಟ್ಟೆಯೂ ವಿಷವಾಯ್ತಾ, ಮಕ್ಕಳಿಗೆ ಮೊಟ್ಟೆ ಕೊಡಬಾರ್ದಾ ಅನ್ನುವಂಥ ಪ್ರಶ್ನೆ. ಮೊಟ್ಟೆಯಲ್ಲಿ ನೈಟ್ರೋಫ್ಯುರಾನ್ ಅನ್ನುವಂಥ ಕ್ಯಾನ್ಸರ್ ಕಾರಕ ಇದೆ. ಇದರಿಂದಾಗಿ ಮೊಟ್ಟೆ ಸೇವನೆ ಮಾಡಿದಂಥ ವ್ಯಕ್ತಿಗೆ ದೀರ್ಘಕಾಲಕ್ಕೆ ಕ್ಯಾನ್ಸರ್ನ ಅಪಾಯ ಇದೆ ಅನ್ನೋ ಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಅದಕ್ಕೊಂದು ಲ್ಯಾಬ್ ರಿಪೋರ್ಟ್ ಅನ್ನ ಕೂಡ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಕ್ಯಾನ್ಸರ್ ಕಾರಕ ಅಂಶ ಇಷ್ಟಿದೆ, ಇಷ್ಟಿರಬಾರದು, ಇಷ್ಟಿರಬೇಕು, ಈ ರೀತಿ ಈ ವಿಡಿಯೋವನ್ನು ಮಾಡಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವೈರಲ್ ಆದ ಬೆನ್ನಿಗೆ ಆತಂಕ ಸೃಷ್ಟಿಯಾಗಿದೆ. ಆ ವಿಡಿಯೋದಲ್ಲಿರುವಂಥ ಅಂಶಗಳೇನು ಅನ್ನೋದನ್ನು ನೋಡ್ತಾ ಇದ್ದೀರಿ, ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. AOZ ಅನ್ನುವಂಥ ಅಂಶ ಜಾಸ್ತಿ ಇದೆ. ಸೊ ಇದರ ಪರಿಣಾಮವಾಗಿ ಅದು ಕ್ಯಾನ್ಸರ್ ಕಾರಕ. ಬೇರೆ ಬೇರೆ ದೇಶಗಳಲ್ಲದು ನಿಷೇಧಗೊಂಡಿದೆ, ಭಾರತದಲ್ಲದು ಬಳಕೆಯಲ್ಲಿದೆ. ಭಾರತದಲ್ಲಿ ಬಳಕೆಯಲ್ಲಿರೋದ್ರಿಂದ ಈ ಪೌಲ್ಟ್ರಿ ಫಾರ್ಮ್ಗಳು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಕೋಳಿಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ನ ಕೊಡಲಾಗುತ್ತೆ, ಅದರಲ್ಲಿ ಈ ಅಂಶವೂ ಕೂಡ ಸೇರೋದ್ರಿಂದ ಕ್ಯಾನ್ಸರ್ ಕಾರಕ, ಅದು ಕ್ಯಾನ್ಸರ್ ಬಂದುಬಿಡುತ್ತೆ ಅನ್ನೋ ಆತಂಕಕ್ಕೆ ಕಾರಣ ಆಗಿರೋದು. ಅದೊಂದು ಯಾವುದು ಉಪಯೋಗ ಮಾಡಬಾರ್ದಂಥ ಒಂದು ಏನು ಆ್ಯಂಟಿಬಯೋಟಿಕನ್ನು ಇವು ಉಪಯೋಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಅದರಿಂದ ಅದ್ರ ಬಗ್ಗೆ ಸ್ಪಷ್ಟವಾದಂಥ ವಿಚಾರ ತಿಳ್ಕೊಳ್ಬೇಕು ಅಂತ ಒಂದು ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ. ಯಾಕೆಂದರೆ ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀನಿ, ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತೊಗೊಂಡಿದ್ದಾರೆ. ಮತ್ತು ಆ ಎಗ್ಗಾಸ್ ಕಂಪನಿ ಏನಿದೆ ಅದರ ಸ್ಯಾಂಪಲ್ ಕೂಡ ತೊಗೊಂಡಿದ್ದಾರೆ. ಅದು ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಅದು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.